ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರಿಗೆಲ್ಲ ರೆಸ್ಟ್ ನೀಡಿ ಯಂಗ್ಸ್ಟರ್ಸ್ನೇ ಟಿ20 ಅಖಾಡಕ್ಕೆ ಇಳಿಸಿದ ಬಿಸಿಸಿಐ ಪ್ಲಾನ್ ಕೊನೆಗೂ ವರ್ಕೌಟ್ ಆಗಿದೆ. ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಎರಡರಲ್ಲೂ ಕೂಡ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಿದ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಬಾಯ್ಸ್ ಮೊದಲ ಪಂದ್ಯದಲ್ಲೇ ಭರ್ಜರಿ ಗೆಲುವಿನ ಕೇಕೆ ಹಾಕಿದ್ದಾರೆ. ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಅಂತೂ ಹೀರೋ ಆಗಿ ಮೆರೆದಿದ್ರು. ಅಷ್ಟಕ್ಕೂ ಭಾನುವಾರದ ಮೊದಲ ಪಂದ್ಯ ಹೇಗಿತ್ತು? ಪದಾರ್ಪಣೆ ಪಂದ್ಯದಲ್ಲೇ ದಾಖಲೆ ಬರೆದಿದ್ಯಾರು? ಟೆಸ್ಟ್ನಂತೆಯೇ ಚುಟುಕು ಸಮರದಲ್ಲೂ ಕೂಡ ಕ್ಲೀನ್ ಸ್ವೀಪ್ ಸಾಧಿಸ್ತಾರ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಂಗ್ಲಾದೇಶ ವಿರುದ್ಧದ 2 ಟೆಸ್ಟ್ ಮ್ಯಾಚ್ಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಭಾರತ ತಂಡ ಇದೀಗ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯದಲ್ಲೇ ಮೇಲುಗೈ ಸಾಧಿಸಿದೆ. ಭಾನುವಾರ ಉಭಯ ತಂಡಗಳ ನಡುವಿನ ಸರಣಿಯ ಮೊದಲ ಪಂದ್ಯ ಗ್ವಾಲಿಯರ್ನ ನ್ಯೂ ಮಾಧವರಾವ್ ಸಿಂಧಿಯಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಿತು. ಟಾಸ್ ಗೆದ್ದ ಟೀಂ ಇಂಡಿಯಾ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಬಾಂಗ್ಲಾ ಬಾಯ್ಸ್ ಬ್ಯಾಟಿಂಗ್ ಎಳೆದಿದ್ರು. ಟೆಸ್ಟ್ ಸರಣಿ ಸೋಲಿನ ಸೇಡನ್ನ ಟಿ20 ಸರಣಿ ಮೂಲಕ ತೀರಿಸಿಕೊಳ್ಳೋ ಯೋಜನೆಯಲ್ಲಿದ್ದ ಬಾಂಗ್ಲಾ ಆಟಗಾರರಿಗೆ ಮತ್ತೊಮ್ಮೆ ಶಾಕ್ ಆದಿತು. ಯಾಕಂದ್ರೆ ಭಾರತೀಯ ಬೌಲರ್ಸ್ ಮುಂದೆ ಕ್ರೀಸ್ ಕಚ್ಚಿ ನಿಲ್ಲೋಕು ಕೂಡ ಒದ್ದಾಡಿದ ಬಾಂಗ್ಲಾ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಭಾರತದ ಬೌಲಿಂಗ್ ದಾಳಿಗೆ ಬೆಂಡಾದ ಬಾಂಗ್ಲಾ ಬಾಯ್ಸ್. ಬಾಂಗ್ಲಾದೇಶದ ಪರ ಓಪನರ್ ಆಗಿ ಕಣಕ್ಕಿಳಿದ ಫರ್ವೇಜ್ ಹುಸೈನ್ ಎಮನ್ ಕೇವಲ 8 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ವಿಕೆಟ್ ಕೀಪರ್ ಲಿಟನ್ ದಾಸ್ ಕೂಡ 4 ರನ್ಗೆ ಔಟ್ ಆದ್ರೆ ಕ್ಯಾಪ್ಟನ್ ನಜ್ಮುಲ್ ಹುಸೈನ್ ಶಾಂಟೋ 27 ರನ್ ಕಲೆ ಹಾಕಿದ್ರು ಅಷ್ಟೇ. ಇವರಿಗೆ ಸಾಥ್ ಕೊಟ್ಟ ಮೆಹದಿ ಹಸನ್ 35 ರನ್ ಗಳಿಸಿದ್ರು. ಆದ್ರೆ ಉಳಿದವರು ಯಾರು ಕೂಡ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ನೀಡಲಿಲ್ಲ. ಭಾರತ ಪರ ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ತಲಾ 3 ವಿಕೆಟ್ ಬೇಟೆಯಾಡಿದ್ರೆ ಹಾರ್ದಿಕ್ ಪಾಂಡ್ಯ, ಮಯಾಂಕ್ ಯಾದವ್ ಹಾಗೆ ವಾಷಿಂಗ್ಟನ್ ಸುಂದರ್ ತಲಾ 1 ವಿಕೆಟ್ ಪಡೆದು ಬಾಂಗ್ಲಾದೇಶದ ಬ್ಯಾಟರ್ಸ್ಗೆ ಬೆವರಿಳಿಸಿದ್ರು. ಪರಿಣಾಮ 19.5 ಓವರ್ಗಳಲ್ಲೇ 127 ರನ್ಗಳಿಗೆ ಬಾಂಗ್ಲಾ ತಂಡ ಆಲ್ಔಟ್ ಆಯಿತು. ಹೊಡಿಬಡಿ ಆಟವಾಡಿದ ಸೂರ್ಯ ಅಂಡ್ ಹಾರ್ದಿಕ್. ಬೌಲಿಂಗ್ನಲ್ಲೇ ಬಾಂಗ್ಲಾ ಪಡೆಗೆ ಶಾಕ್ ಕೊಟ್ಟಿದ್ದ ಭಾರತೀಯ ಬೌಲರ್ಸ್ ಬ್ಯಾಟಿಂಗ್ನಲ್ಲೂ ಕೂಡ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ರು. ಸುಲಭ ಮೊತ್ತದ ಗುರಿಯನ್ನ ಬೆನ್ನಟ್ಟಿದ ಟೀಂ ಇಂಡಿಯಾ ಪರ ಬ್ಯಾಟರ್ಗಳು ಆರಂಭದಿಂದಲೇ ಅಬ್ಬರಿಸಿದ್ರು. ಸಂಜು ಸ್ಯಾಮ್ಸನ್ ಹಾಗೆ ಅಭಿಷೇಕ್ ಶರ್ಮಾ ಜೋಡಿ ಮೊದಲ ವಿಕೆಟ್ಗೆ 2 ಓವರ್ಗಳಲ್ಲಿ 25 ರನ್ಗಳನ್ನ ಚಚ್ಚಿತು. ಈ ವೇಳೆ ಅಭಿಷೇಕ್ ಶರ್ಮಾ ರನ್ಔಟ್ ಆಗಿದ್ದು ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಮೂಡಿಸಿತು. ಅನಂತರ ಸಂಜು ಸ್ಯಾಮ್ಸನ್, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಭರ್ಜರಿ ಸಿಕ್ಸರ್ ಬೌಂಡ್ರಿಗಳ ಸುರಿಮಳೆಗರೆದ್ರು. 243.75 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಹಾರ್ದಿಕ್ ಪಾಂಡ್ಯ ಅಂತೂ ಕೇವಲ 16 ಎಸೆತಗಳಲ್ಲೇ 5 ಬೌಂಡ್ರಿ ಹಾಗೆ 2 ಸಿಕ್ಸರ್ ಸಹಿತ 39 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ 14 ಎಸೆತಗಳಲ್ಲಿ 29 ರನ್, ಸಂಜು ಸ್ಯಾಮ್ಸನ್ 19 ಎಸೆತಗಳಲ್ಲಿ 29 ರನ್, ಅಭಿಷೇಕ್ ಶರ್ಮಾ 7 ಎಸೆತಗಳಲ್ಲಿ 16 ರನ್ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ 16 ರನ್ ಗಳಿಸಿ ಮಿಂಚಿದ್ರು. ಪರಿಣಾಮ ಕೇವಲ 11.5 ಓವರ್ಗಳಲ್ಲೇ 3 ವಿಕೆಟ್ ನಷ್ಟಕ್ಕೆ 132 ರನ್ ಚಚ್ಚಿ ಗೆಲುವಿನ ನಗೆ ಬೀರಿತು ಭಾರತ. ಚೊಚ್ಚಲ ಪಂದ್ಯದಲ್ಲಿ ದಾಖಲೆ ಬರೆದ ಮಯಾಂಕ್. ಐಪಿಎಲ್ನಲ್ಲೇ ಶರವೇಗದ ಬೌಲಿಂಗ್ ಮೂಲಕ ಸಾಕಷ್ಟು ಸದ್ದು ಮಾಡಿದ್ದ ವೇಗಿ ಮಯಾಂಕ್ ಯಾದವ್ ಮೇಲೆ ಈ ಪಂದ್ಯದ ಮೂಲಕ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು. ಆದರೆ ಈ ನಿರೀಕ್ಷೆಯನ್ನ ಮಯಾಂಕ್ ಹುಸಿ ಮಾಡಲಿಲ್ಲ. ಟೀಂ ಇಂಡಿಯಾ ಪರ ಪದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲೇ ರಾಕೆಟ್ ವೇಗಿ ಮಯಾಂಕ್ ಯಾದವ್ ದಾಖಲೆಯ ಪುಟ ತೆರೆದಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಪವರ್ ಪ್ಲೇನಲ್ಲಿ ಮೇಡಿನ್ ಓವರ್ ಮಾಡಿ ದಾಖಲೆ ಬರೆದರು. 4 ಓವರ್ ಬೌಲ್ ಮಾಡಿದ ಮಯಾಂಕ್ 1 ಮೇಡನ್ ಓವರ್ ನೀಡಿ 21 ರನ್ ಬಿಟ್ಟುಕೊಟ್ರು. ಹಾಗೆ 1 ವಿಕೆಟ್ಗಳನ್ನ ಕೂಡ ಬೇಟೆಯಾಡಿದ್ರು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚಿದ ಪಾಂಡ್ಯ. ಭಾನುವಾರದ ಪಂದ್ಯದಲ್ಲಿ ಮೇನ್ ಹೈಲೈಟ್ ಆಗಿದ್ದೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಬೌಲಿಂಗ್ ಜೊತೆ ಬ್ಯಾಟಿಂಗ್ನಲ್ಲೂ ಕೂಡ ಅಬ್ಬರಿಸಿದ ಪಾಂಡ್ಯ ಹೀರೋ ಆಗಿ ಮೆರೆದಿದ್ರು. 16 ಎಸೆತಗಳನ್ನು ಎದುರಿಸಿ 243.75 ಸ್ಟ್ರೈಕ್ ರೇಟ್ನಲ್ಲಿ ಅಜೇಯ 39 ರನ್ಗಳನ್ನ ಕಲೆ ಹಾಕಿದ್ರು. ಅದರಲ್ಲೂ ಹಾರ್ದಿಕ್ ಹೊಡೆದ ನೋ ಲುಕ್ ಶಾಟ್ ಇಡೀ ಸ್ಟೇಡಿಯಂ ಸ್ಟನ್ ಆಗುವಂತೆ ಮಾಡಿತ್ತು. ಬಾಂಗ್ಲಾದೇಶದ ಅನುಭವಿ ಬೌಲರ್ ತಸ್ಕಿನ್ ಅಹ್ಮದ್ ಅವರು ತಮ್ಮ 3ನೇ ಎಸೆತವನ್ನ ಶಾರ್ಟ್ ಆಗಿ ಎಸೆದಿದ್ರು. ಇದನ್ನ ಅರಿತ ಪಾಂಡ್ಯ ಚೆಂಡನ್ನ ನೋಡದೆ ಹಿಮ್ಮುಖವಾಗಿ ಅದ್ಭುತ ಶಾಟ್ ಹೊಡೆದ್ರು. ಚೆಂಡು ಬೌಂಡ್ರಿಗೆ ತಲುಪಿತ್ತು. ಅಕ್ಟೋಬರ್ 9ರಂದು ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ 2ನೇ ಪಂದ್ಯ. ಸದ್ಯ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಮ್ಯಾಚ್ನಲ್ಲಿ ಭರ್ಜರಿ ಗೆಲುವನ್ನ ಕಂಡಿರುವಂತಹ ಟೀಂ ಇಂಡಿಯಾ ಇದೀಗ 1-0 ಅಂತರದಿಂದ ಮುನ್ನಡೆ ಸಾಧಿಸಿದೆ. ಇನ್ನು ಅಕ್ಟೋಬರ್ 9ರಂದು ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆಯಲಿರುವ 2ನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ಗೆದ್ರೆ ಸರಣಿಯನ್ನು ವಶಪಡಿಸಿಕೊಳ್ಳಬಹುದು. ಹಾಗೆಯೇ 3ನೇ ಟಿ20 ಪಂದ್ಯ ಅಕ್ಟೋಬರ್ 12ರಂದು ನಡೆಯಲಿದ್ದು ಈ ಪಂದ್ಯಕ್ಕೆ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂ ಆತಿಥ್ಯವನ್ನು ವಹಿಸಲಿದೆ. ಒಟ್ನಲ್ಲಿ ಫಸ್ಟ್ ಮ್ಯಾಚ್ನಲ್ಲಿ ಅಬ್ಬರಿಸಿರೋ ಟೀಂ ಇಂಡಿಯಾ ಬಾಯ್ಸ್ 2 ಮತ್ತು 3ನೇ ಪಂದ್ಯವನ್ನು ಗೆಲ್ಲೋ ಜೋಶ್ನಲ್ಲಿದ್ದಾರೆ. ಅದರಲ್ಲೂ ತವರಿನಲ್ಲಿ ಸರಣಿ ನಡೀತಾ ಇರೋದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ. ನಮಸ್ಕಾರ.